ನಮಸ್ಕಾರ ಬಂಧುಗಳೇ. ಲವ್ ಜಿಹಾದ್ ಅನ್ನುವಂಥದ್ದೊಂದು ಕಪೋಕಲ್ಪಿತ ಕತೆ ಅಂತ ಹೇಳುವವರಿಗೆ ಇವತ್ತು ಪ್ರತ್ಯಕ್ಷ ಸಾಕ್ಷಿ ಸಿಗ್ತಾ ಇದೆ. ಇಷ್ಟು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಅಂದ್ರೆ ಕಾರ್ಪೊರೇಟ್ ಜಿಹಾದ್ ನಡೀತಾ ಇದೆ ಅಂತ ಹೇಳಿದ್ರೆ ಅನ್ಯಮತೀಯರ ಒಡೆತನದ ಮಾಲ್ಗಳಿರ್ಬೋದು ಅಥವಾ ಕಂಪನಿಗಳಲ್ಲಿ ಹಿಂದೂ ಹುಡುಗಿಯರ ಸ್ಥಿತಿ ಹೇಗಿರ್ಬೋದು, ಇದರ ಬಗ್ಗೆ ಪ್ರತಿಯೊಬ್ಬ ಹಿಂದೂ ಪೋಷಕರು ಕೂಡ ಜಾಗೃತಿ ವಹಿಸಬೇಕು. ಅದಕ್ಕಾಗಿ ಪ್ರತಿಯೊಬ್ಬ ಪೋಷಕರು ಕೂಡ ಎಚ್ಚೆತ್ಕೊಂಡು ಅವರಿಗೆ ಎಲ್ಲಿ ತೊಂದರೆ ಆಗ್ತಿದೆ ಅಂತ ನಾವು ಅವರಲ್ಲಿ ವಿಚಾರಿಸಬೇಕಾಗಿದೆ. ಇದೊಂದು ವ್ಯವಸ್ಥಿತ ಸಂಚು ಅನ್ನುವಂಥದ್ದನ್ನ ಅನೇಕ ವರ್ಷಗಳಿಂದ ಹಿಂದೂ ಸಂಘಟನೆಗಳು ಹೇಳಿಕೊಂಡು ಬಂದಿದೆ. ಮತ್ತೆ ಅದು ವಾಸ್ತವ ಕೂಡ. ಒಬ್ಬನ ಮೊಬೈಲ್ನಲ್ಲಿ 300-500 ಯುವತಿಯರ ಅಶ್ಲೀಲ ಫೋಟೋಗಳು, ವಿಡಿಯೋಗಳನ್ನು ಇಟ್ಕೊಂಡು ಹಿಂದೂ ಯುವತಿಯರನ್ನು ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ ಹೇಳಿದ್ರೆ ವ್ಯವಸ್ಥಿತ ಸಂಚು ಅಲ್ವಾ? ಇದರ ಹಿಂದೆ ಅನೇಕ ಜನರಿದ್ದಾರೆ, ಅವರಿಗೆ ಬೆಂಬಲಿಸುವವರಿದ್ದಾರೆ, ಫಂಡಿಂಗ್ ಮಾಡುವವರಿದ್ದಾರೆ. ಅದಕ್ಕೀಗ ನಾವು ಎಚ್ಚೆತ್ತುಕೊಳ್ಬೇಕು ಬಂಧುಗಳೇ. ನಮ್ಮ ಮಕ್ಕಳು ಯಾವ ಕಂಪನಿಯಲ್ಲಿ, ಯಾರ ಸ್ವಾಮ್ಯದ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಕೂಡ ನಾವು ಗಮನಿಸಬೇಕಾದಂತ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇವತ್ತು ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಬದುಕಲಿಕ್ಕೆ ಭಯವಾಗುವಂತ ವಾತಾವರಣ ಸೃಷ್ಟಿಯಾಗಿದೆ. ಇನ್ನೇನ್ ಹೇಳ್ಬೇಕು ಬಂಧುಗಳೇ, ಯಾಕೆಂತ ಹೇಳಿದ್ರೆ ಕಾರ್ಪೊರೇಟ್ ಕಂಪನಿಗಳಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯ ಸಣ್ಣ ಸಣ್ಣ ಅಂಗಡಿ, ಮಾಲ್ ಇದರದ್ದು ಪರಿಸ್ಥಿತಿ ಹೇಗಿರ್ಬೋದು?